ಹಾಗೆ ಟೀಕಾಕೃತ್ಪಾದರ ಜ್ಞಾನ ಅಷ್ಟು ವಿಸ್ತೃತವಾದದ್ದು ಅಂತ. ಇದನ್ನು ಹೇಳುವವರು ಯಾರು ಅಂತ ಮತ್ತೆ ನೋಡಬೇಕು. ಇದನ್ನು ಹೇಳುವವರು ಮಹಾಜ್ಞಾನಿಗಳಾದ ಅವರು ಜ್ಞಾನ ಸಮುದ್ರರೇ ರಾಘವೇಂದ್ರ ಸ್ವಾಮಿಗಳು. ಆ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ, ಜ್ಞಾನಾಬ್ಧಿರಪ್ಯವಾದೀದ್ಯತ್ ಸ್ಖಾಲಿತ್ಯಂ. ಸಮಗ್ರ ಶ್ರೀಮನ್ಯಾಯಸುಧಾವನ್ನು ಬರೆದು ಕೊನೆಗೆ ಟೀಕಾಕೃತ್ಪಾದರು ಒಂದು ಮಾತನ್ನು ಹೇಳ್ತಾರೆ, ನ ಮಾತ್ಸರ್ಯಾವೇಶಾತ್ ನ ಚಚಪಲತಾ ದೋಷವಶತಃ ಪರಂ ಶ್ರದ್ಧಾಜಾಡ್ಯಾತ್ ಅಕೃಷಿಕೃತಿ ಮಾಚಾರ್ಯ ವಚಸಿ ಸ್ಖಲನ್ನಪ್ಯೇತಸ್ಮಾತ್ ಜಗತಿ ನಹಿ ನಿಂದ್ಯೋಸ್ಮಿ ವಿದುಷಾಂ. ಯಾಕೆ ನಾನು ವ್ಯಾಖ್ಯಾನವನ್ನು ಮಾಡದೆ, ಯಾಕೆ ಟೀಕೆಗಳನ್ನು ಬರದೆ, ಯಾಕೆ ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಬರದೆ ಅಂದರೆ, ನನಗೆ ಪಾಂಡಿತ್ಯ ಇದೆ ಅಥವಾ ಇನ್ನೊಬ್ಬರಲ್ಲಿ ನನಗೆ ಮಾತ್ಸರ್ಯ ಇದೆ, ಆ ಮಾತ್ಸರ್ಯವನ್ನು ಕಳೆದುಕೊಳ್ಳೋದಕ್ಕಾಗಿ ನಾನು ಬರದೆ. ಈಗ ಇವತ್ತು ಜಗತ್ತು ನಡೀತಾ ಇರೋದೇ ಹಾಗೆ. ಒಬ್ಬರು ಏನೋ ಒಂದು ಯಾವುದೋ ಒಳ್ಳೆ ಕಾರ್ ತೊಗೊಂಡ್ರು ಅಂತಂದರೆ ನಾನು ಆ ಕಾರ್ ತೊಗೋತೀನಿ ಅಂತ. ಒಬ್ಬರೇ ಇದು ಒಂದು ಲೌಕಿಕವಾಗಿ ಆಯಿತು. ಇನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಕೂಡ ಸ್ಪರ್ಧೆ ಇದೆ, ಬಹಳ ಸ್ಪರ್ಧೆ. ಅವನು ಅಷ್ಟು ಮೇಲೆ ಹೋದ ಅಂದರೆ ನಾನು ಮೇಲೆ ಹೋಗಬೇಕು, ಎಲ್ಲ ರೀತಿ. ಹಾಗೆ ಟೀಕಾಕೃತ್ಪಾದರು ಸ್ಪಷ್ಟಪಡಿಸ್ತಾರೆ, ನಾನು ಶ್ರೀಮನ್ಯಾಯಸುಧಾ ಬರೆದದ್ದು ಮಾತ್ಸರ್ಯಾವೇಶದಿಂದ ಅಲ್ಲ. ಅಥವಾ ಕೆಲವರಿಗೆ ಚಾಪಲ್ಯ ಇರ್ತದೆ, ಮಾತಾಡ್ತಾ ಇರಬೇಕು ಅಷ್ಟೇ, ಮಾತಾಡಲಿಲ್ಲ ಅಂದರೆ ಅವರಿಗೆ ಸಹನೆ ಆಗೋದಿಲ್ಲ. ಅದಕ್ಕೆ ಮಾತಾಡ್ತಾ ಇರಬೇಕು. ಅದಕ್ಕೆ ನಾನು ಟೀಕಾಕೃತ್ಪಾದರ ಅದು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ರೂಪದಲ್ಲಿ ಶ್ರೀಮನ್ಯಾಯಸುಧಾ ಬರದೆ ಅಲ್ಲ, ಅದೂ ಅಲ್ಲ. ಮತ್ತೇನು ಅಂದರೆ ಪರಂ ಶ್ರದ್ಧಾಜಾಡ್ಯಾತ್. ಶ್ರೀಮನ್ಯಾಯಸುಧಾವನ್ನು ಓದಿದರೆ ಗೊತ್ತಾಗ್ತದೆ ಟೀಕಾಕೃತ್ಪಾದರಿಗೆ ಶ್ರೀಮದಾಚಾರ್ಯರಲ್ಲಿ ಶ್ರದ್ಧೆ ಎಷ್ಟಿದೆ ಅಂತ. ಸಮುದ್ರದಷ್ಟು ಶ್ರದ್ಧೆ ಅಂದರೆ ಏನು? ಅತ್ರೋಕ್ತಂ ಸತ್ಯಂ. ಶ್ರದ್ಧೆಯಿಂದ ನಮಸ್ಕಾರ ಮಾಡ್ರಿ ಅಂತಂತಾರೆ ಹಿರಿಯರೆಲ್ಲ. ಶ್ರದ್ಧೆಯಿಂದ ನಮಸ್ಕಾರ ಮಾಡ್ರಿ, ಶ್ರದ್ಧೆಯಿಂದ ಪ್ರದಕ್ಷಿಣೆ ಹಾಕ್ರಿ, ಶ್ರದ್ಧೆಯಿಂದ ಏನು ಶ್ರದ್ಧೆ ಅಂದರೆ? ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ, ಶ್ರದ್ಧೆ ಅಂದರೆ ಅತ್ರೋಕ್ತಂ ಸತ್ಯಂ ಅನೇನ ಮಮ ಪ್ರಯೋಗ